Hey everyone, you're watching News Insights. ನಮಸ್ಕಾರ ಬಿಎಂಪಿಯಲ್ಲಿ ಭ್ರಷ್ಟಾಚಾರ ಅಲುವಾಡ್ತಾ ಇದೆ. ಸುಮಾರು ವರ್ಷಗಳಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಯೋ ತರ ಪೌರ ಕಾರ್ಮಿಕರ ಹೆಸರಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವ ಬಿಬಿಎಂಪಿ ಕಮಿಷನರು ಮತ್ತು ಆಡಳಿತ ವಿಭಾಗ ವಿರುದ್ಧವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲು ಬಂದಿದ್ದೀವಿ. ಇವತ್ತು ಏನಂತ ಹೇಳಿದ್ರೆ, ಪೌರ ಕಾರ್ಮಿಕರಿಗೆ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ 1 ಕೋಟಿ ರೂಪಾಯಿ, 1.25 ಕೋಟಿ ಅನುದಾನ ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ. ಆದ್ರೆ ಬಿಬಿಎಂಪಿ ಅವ್ರು ಏನ್ ಮಾಡ್ತಾರೆ, 2.5 ಕೋಟಿನ ಗುಳುಂ ಮಾಡ್ತಾರೆ. ಇದನ್ನ ಕೇಳಕ್ಕೆ ಯಾರಿಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ರಾಜ್ಯಪಾಲರಿಗೆ ಕಾರ್ಪೊರೇಟರ್ಗಳಿಲ್ಲ, ಮೇಯರ್ಗಳಿಲ್ಲ, ಇಲ್ಲಿ ಹಿರಿಯ ಆಫೀಸರ್ಗಳು ಯಾರಿದ್ದಾರೋ ಅವರೇ ರಾಜಭಾರ ಮಾಡ್ತಾ ಇದ್ದಾರೆ. ಆದ್ರಿಂದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದು ಬಂದು ನಮ್ಮ ಟ್ಯಾಕ್ಸ್ ಇಂದ ಕಲೆಕ್ಟ್ ಮಾಡುವ ದುಡ್ಡುಗಳನ್ನ ವಿನಾಕಾರಣ ಲೂಪೋಲ್ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೆ ತನಿಖೆ ಆಗ್ಬೇಕು. ಇದರಲ್ಲಿ ಯಾರು ಶಾಮೀಲಾಗಿದ್ದಾರೋ ಅಂತ ಅಧಿಕಾರಿ ಮೇಲೆ ಕ್ರಮ ತಗೋಬೇಕಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಕ್ ಬಂದಿದ್ದೀನಿ. ಆ ರೀತಿಯಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಪ್ರಸಾದ್ ಅವರೇ, ಏನ್ ಹೇಳ್ತೀರಾ ಪ್ರಸಾದ್? ಇದು ಬರೀ ಪಶ್ಚಿಮದಲ್ಲಿ ನಡೀತಾ ಇಲ್ಲ, 8 ವಲಯಗಳಲ್ಲೂ ನಡೀತಾ ಇದೆ. 8 ವಲಯಗಳಲ್ಲೂ ನಡೀತಾ ಇರೋದ್ರಿಂದ ಇವತ್ತೇನಾಗ್ತಾ ಇದೆ, ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದಾನೇ ಮಾಡೋದ್ರಿಂದ ಕಡತಗಳನ್ನ ಹಂಗಂಗೆ ಮರೆಮಾಕ್ತಾ ಇದ್ದಾರೆ. ನಿಯಮಗಳನ್ನ ಸಂಪೂರ್ಣವಾಗಿ ಗಾಳಿ ತೋಡಿದ್ದಾರೆ. ಕೇಳಿದ್ರೆ ಮೇಲಿಂದ ಹೇಳ್ತಾ ಇದಾರೆ, ಮೇಲಿಂದ ಬಂದಿದೆ, ಇದಕ್ಕೇನಾದ್ರೂ ನೀವು ಏನಾದ್ರು ಎಂಟ್ರಿ ಆದ್ರೆ ನಿಮ್ಗೆ ಸ್ನಾಟಕ್ ಗೊತ್ತಿದೆ ಅಂತ ಬೇರೆ ಡೈರೆಕ್ಟ್ ಆಗಿ ಅಧಿಕಾರಿಗಳೇ ಧಮಕಿ ಕೊಡ್ತಾರೆ. ಅದರಲ್ಲಿ ನಾವೇನಾದ್ರೂ ಈ ಭ್ರಷ್ಟಾಚಾರಗಳನ್ನೇನಾದ್ರು ಎತ್ತಿದ್ದಾರೆ, ನಮ್ಮ ಹಿಂದೆ ಈ ಪುಡಾರಿಗಳನ್ನ ಯಾರಾದ್ರೂ ಬಿಟ್ಟು ಅವ್ರನ್ನಿಂದ ಇವ್ರಿಂದ ನಮ್ಗೆ ಧಮಕಿಗಳನ್ನು ಹಾಕಿಸ್ತಾರೆ. ಇದರಲ್ಲಿ ಏನ್ ಮಾಡಿದ್ದಾರೆ, ಒಂದನೇ ತಾರೀಕು 5ನೇ ತಿಂಗಳು ಒಂದು ಪೌರ ಕಾರ್ಮಿಕರಿಗೆ ಪತ್ರನ ನೇಮಕಾತಿ ಆದೇಶ ಪತ್ರನ ಕೊಡೋದಿಕ್ಕೆ ಒಂದು ಕಾರ್ಯಕ್ರಮ ಇಕ್ತಾರೆ. ಕಾರ್ಯಕ್ರಮ ಇಕ್ಬಿಟ್ಟು ಅಲ್ಲೇನ್ ಮಾಡ್ತಾರೆ, 1,12,00,000 ರೂಪಾಯಿನ ಅವರು ಯಾರು ಇದಕ್ಕೆ ಚೌಟ್ರಿಗೆ ಕೊಡೋದಿಕ್ಕೆ ಅಂತೇಳಿ ಅನುದಾನನ ಬಿಡುಗಡೆ ಮಾಡ್ತಾರೆ. ಆದ್ರೆ ಇವ್ರು 1,12,00,000 ಬಿಡುಗಡೆ ಮಾಡೋದಿಕ್ಕೆ ಇವರು 2,85,00,000 ಅನುಮೋದನೆ ಪಡಿತಾರೆ. ಅನುಮೋದನೆ ಪಡಿತಾರೆ. ಈ ಅನುಮೋದನೆ ಪಡೆಯುವಾಗ ನಿಯಮಗಳನ್ನ ಸಂಪೂರ್ಣವಾಗಿ KDPP ಆಕ್ಟ್ ನ ನಿಯಮಗಳನ್ನ, ಸರ್ಕಾರದಿಂದ ಆದೇಶಗಳನ್ನ ಎಲ್ಲಾನು ಬದಗಿಡ್ತಾರೆ. ಇವ್ರಿಗೆ ಹೆಂಗ್ ಬೇಕೋ ಹಂಗ ಮಾಡ್ತಾರೆ. ಅವ್ರ ಜೊತೆ ಶಾಮೀಲಾಗಿ ಯಾರು ಇರ್ತಾನೆ, ಅದ್ಯಾವುದೋ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯವ್ರ ಜೊತೆ ಶಾಮೀಲಾಗಿ ಅವ್ರಿಗೆ ಅನುದಾನ ಏಕಾಏಕಿ ಬಿಡುಗಡೆ ಕ್ರಮ ವಹಿಸ್ತಾರೆ. ಅದ್ರ ಬಗ್ಗೆ ನಾವು ಇವತ್ತು ನಮ್ಮ ಕರ್ನಾಟಕ ದಲಿತ ಸಂಗಮ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ. ತಮ್ಮ ಮನವಿ ಕೊಟ್ಟು ನಾಳೆ ಮನವಿಗೆ ಸ್ಪಂದಿಸದಿದ್ದರೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ? ಕರ್ನಾಟಕದಾದ್ಯಂತ ಪ್ರತಿಯೊಂದು ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಡಕ್ ಮಾಡ್ತೀವಿ. ಏನಕ್ಕೆ ಅಂದ್ರೆ, ಕರ್ನಾಟಕ ಫುಲ್ ಮಾಡ್ತಿದ್ರೆ ಇವತ್ತಿನ ದಿನ ನಡೀತಾ ಇರೋದು ನಿಯಮಗಳನ್ನ ಸಂಪೂರ್ಣ ಉಲ್ಲಂಘನೆ ಮಾಡ್ತಾ ಇದಾರೆ. ನಿಯಮಗಳು ಇಲ್ಲ ಅಂದ್ರೆ ಇವರು ದೃಷ್ಟಿಯಲ್ಲಿ ಹೆಂಗಿದೆ ಅಂದ್ರೆ, ಸಂವಿಧಾನ ಇವ್ರಿಗೆ ಲೆಕ್ಕ ಇಲ್ಲ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದೀವಿ ಅನ್ನೋದು ಇವರಿಗೆ ಮನವರಿಕೆ ಆಗ್ತಾ ಇಲ್ಲ. ಸಂವಿಧಾನದಲ್ಲಿ ಕಾನೂನುಬದ್ಧವಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡದಂತೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಉದ್ದೇಶ ಯಾರಿಗೂ ಇಲ್ಲ. ಅವ್ರಿಗೆ ನಾವು ಅಧಿಕಾರದಲ್ಲಿ ಇದೀವಿ, ನಾವೇನ್ ಮಾಡಿದ್ರೆ ನಾವು ನಡೀತದೆ ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ. ಇದು ಸಾಕ್ಷಿ ಆಧಾರದ ಸಮೇತ ಸಿಕ್ಕಿರೋದ್ರಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ. ಇದನ್ನ ಕೆಲ ಮಟ್ಟದಲ್ಲಿ ಯಾರು ಕೊಟ್ರು ಯಾರು ಇದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ, ಅದ್ರ ಬಗ್ಗೆ ಯಾರಿಗೂ ಮಾಡಲ್ಲ. ಯಾಕಂದ್ರೆ ಎಲ್ಲಾರು ಶಾಮೀಲಾಗಿದ್ದಾರೆ. ಅಂಬೇಡ್ಕರ್ ಜಯಂತಿಗೆ ಎಷ್ಟು ಬಿಡುಗಡೆ ಆಗುತ್ತೆ? ಅಂಬೇಡ್ಕರ್ ಜಯಂತಿ ಅಲ್ಲ, ಪೌರ ಕಾರ್ಮಿಕರ ದಿನಾಚರಣೆ ಅಂತ ಮಾಡ್ತಾರೆ. ದಿನಾಚರಣೆ ಅಂಗವಾಗಿ 1 ಕೋಟಿ ರೂಪಾಯಿನ ನಿಗದಿ ಮಾಡಿರ್ತಾರೆ ಬಿಬಿಎಂಪಿಯಲ್ಲಿ. ಅದು ಸಾಲಲ್ಲ ಅಂತೇಳಿ ಸಭಾ ಸಮಾರಂಭಗಳು ಅಂತ ಹೇಳ್ಬಿಟ್ಟು ಒಂದು ನಿಗದಿ ಮಾಡಿರ್ತಾರೆ, 5,45,00,000. ಅದನ್ನು ಕೂಡ ಮಾಡಿ ಅದನ್ನೆಲ್ಲ ಲೆಕ್ಕಾಚಾರನೇ ಇಲ್ಲ, ಅಯ್ಯವ ಲೆಕ್ಕಾಚಾರನೇ ಇಲ್ಲ, ಏಕಾಏಕಿ ಗುಳುಂ ಮಾಡ್ತಾರೆ. ಆದ್ರಿಂದ ನಾವು ರಾಜ್ಯಪಾಲರಿಗೆ ಮನವಿ ಕೊಡ